ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತುರೇಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಜಗತ್ತಿನಲ್ಲಿ ಆರೋಗ್ಯ ಅನ್ನೋದಿದೆಯಲ್ಲ, ಅದು ನಿಜವಾಗಲೂ ಬಹಳ ಪ್ರಮುಖವಾದುದು ಅಂತ ಹೇಳಬಹುದು. ಅನಾರೋಗ್ಯ ಉಂಟಾದಾಗ ಮನುಷ್ಯನಿಗೆ ಆರೋಗ್ಯದ ಮಹತ್ವ ಅರಿವಾಗುತ್ತೆ. ಅನಾರೋಗ್ಯ ಮಕ್ಕಳುಗಳನ್ನು ನೋಡಿದಾಗ ತಂದೆ ತಾಯಿಗಳಿಗೆ ಗೊತ್ತಾಗುತ್ತೆ, ನಮ್ಮ ಮಕ್ಕಳು ಚೆನ್ನಾಗಿದ್ದಾರೆ, ಒಂದು ದೇವರ ದಯೆ ಅಂತಂತಾರೆ. ಹಾಗಾದರೆ ಆರೋಗ್ಯದ ದೃಷ್ಟಿಯಲ್ಲಿ ಬಹಳ ದುಬಾರಿಯಾದ ಒಂದು ಚಿಕಿತ್ಸೆ ಇದೆ. ಈ ಚಿಕಿತ್ಸೆಗೋಸ್ಕರ ಕೆಲವು ತಂದೆ ತಾಯಂದಿರು ಮಗುವನ್ನು ಉಳಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಬೇಕಾದಷ್ಟು ಜನರ ಬಳಿ, ಸಂಘ ಸಂಸ್ಥೆಗಳ ಬಳಿ ಹೋಗಿ ಒಂದು ಕ್ರೌಡ್ ಫಂಡಿಂಗ್ ಅಂತ, ಅಂದರೆ ಹಣವನ್ನು ಸಂಗ್ರಹಣೆ ಮಾಡ್ತಾರೆ ಮಗುವಿಗೆ ಚಿಕಿತ್ಸೆಯನ್ನು ಕೊಡಿಸ್ಬೇಕು ಅಂತ. ಎಷ್ಟೇ ಸಂಗ್ರಹಣೆ ಮಾಡಿದ್ರೂ ಸಹ ಈ ಒಂದು ಚಿಕಿತ್ಸೆ ಅವರಿಗೆ ನಿಲುಕದಷ್ಟು ದುಬಾರಿಯಾಗಿರುತ್ತೆ. ಹಾಗಾದರೆ ಇದು ಏನು ಅಂತ ನಾವು ನೋಡೋದಾದರೆ, ಒಂದು ಇಂಜೆಕ್ಷನ್ ಅದರ ಒಂದು ಬೆಲೆ 16ರಿಂದ 17 ಕೋಟಿ. ಈ ಒಂದು ಇಂಜೆಕ್ಷನ್ ಮಗುವಿಗೆ ಕೊಡಿಸೋದ್ರಿಂದ ಅದಕ್ಕೆ ಉಂಟಾಗಿರುವ ಆರೋಗ್ಯದ ಸಮಸ್ಯೆಯನ್ನು ಒಂದಷ್ಟರ ಮಟ್ಟಿಗೆ ನಿಭಾಯಿಸಿ ಅದನ್ನು ಒಂದು ಮಟ್ಟಕ್ಕೆ ಆರೋಗ್ಯವಂತ ಶಿಶುವನ್ನಾಗಿ ನಾವು ಬೆಳೆಸಬಹುದು. ಹಾಗಾದರೆ ಇದು ಯಾವ ಕಾಯಿಲೆ, ಇಷ್ಟೊಂದು ದುಬಾರಿಯಾದ ಇಂಜೆಕ್ಷನ್ ಯಾವುದು ಅಂತ ನಾವು ನೋಡೋದಾದರೆ, ಸ್ಪೈನಲ್ ಮಸ್ಕ್ಯುಲರ್ ಆಟ್ರಫಿ ಎನ್ನುವುದೊಂದು ಆನುವಂಶೀಯ ಕಾಯಿಲೆ. ಇದು ಸಾಮಾನ್ಯವಾಗಿ ಸಣ್ಣ ಮಕ್ಕಳಲ್ಲಿ ನಾವು ನೋಡ್ತೀವಿ. ಇದು ನರ ಮತ್ತು ಸ್ನಾಯುಗಳ ದೋಷದ ಒಂದು ಕಾಯಿಲೆ ಅಂತ ಹೇಳಬಹುದು. ಸ್ಪೈನಲ್ ಮಸ್ಕ್ಯುಲರ್ ಆಟ್ರಫಿ ಅಂದರೆ ನಮ್ಮ ಮೆದುಳಿನಿಂದ ಬರುವಂತಹ ಮೋಟಾರ್ ನರ್ವುಗಳು, ಅದನ್ನು ಮೋಟಾರ್ ನರ್ವುಗಳು ಅಂತ ಕರಿತೀವಿ. ಈ ನರಗಳು ಏನು ಮಾಡುತ್ತೆ ಅಂದರೆ ಸ್ನಾಯುಗಳಿಗೆ ಹೋಗುತ್ತೆ. ಸ್ನಾಯುಗಳಿಗೆ ಹೋಗಿ ಸ್ನಾಯುಗಳು ಸರಿಯಾಗಿ ಕೆಲಸ ಮಾಡಲು ಸಹಾಯ ಮಾಡುವಂತಹದ್ದು. ಈ ಒಂದು ಕಾಯಿಲೆಯಲ್ಲಿ ಈ ಮೋಟಾರ್ ನರಗಳಲ್ಲಿರುವ ನ್ಯೂರಾನ್ಗಳು, ನರಕೋಶಗಳು ಅದು ಸಾಯ್ತಾ ಬರುತ್ತೆ. ಕಾರಣ ಅದಕ್ಕೆ ಪೂರಕವಾದ ಒಂದು ಪ್ರೋಟೀನ್ SM, ಇದು ಸ್ಪೈನಲ್ ಮಸ್ಕ್ಯುಲರ್ ಆಟ್ರಫಿ ಅಂತ ಈ ಕಾಯಿಲೆ ಹೆಸರು. ಈ ಒಂದು ಕಾಯಿಲೆ ಬರೋದಕ್ಕೆ ಕಾರಣ ಏನು ಅಂತಂದರೆ, 5ನೆಯ ವರ್ಣತಂತುವಿನಲ್ಲಿ Q ಭಾಗದ 13.2 ಎನ್ನುವ ಒಂದು ಜಾಗದಲ್ಲಿ ಒಂದು ಜೀನ್ ಇದೆ, SMN1 ಜೀನ್ ಅಂತ ಕರಿತೀವಿ ಅದನ್ನು. ಈ ಒಂದು ಜೀನಿನಲ್ಲಿ ಉಂಟಾಗಿರುವಂತಹ ರೂಪಾಂತರ, ಇದರಲ್ಲಿರುವ ಬದಲಾವಣೆಯಿಂದಾಗಿ ಏನಾಗುತ್ತೆ, SMN1 ಪ್ರೋಟೀನ್ಗಳು ಬಿಡುಗಡೆ ಆಗೋದಿಲ್ಲ. ಈ ಪ್ರೋಟೀನಿನ ಬಹಳ ಮುಖ್ಯವಾದ ಕೆಲಸ ಏನು ಅಂತಂದರೆ, ಇದು ಈ ಮೋಟಾರ್ ನರಕೋಶಗಳು ಏನಿದೆ ಅದನ್ನು ಆರೋಗ್ಯವಾಗಿ ಇಡುವಂತೆ ಕಾಪಾಡುವುದು. ಅದರ ಡೆಂಡ್ರೈಟ್ಗಳು, ಆಕ್ಸಾನ್ ಆಗಿರ್ಬೋದು, ಆ ನರಕೋಶ ಏನಿದೆ ಅದು ಚೆನ್ನಾಗಿರಬೇಕು ಅಂದರೆ SMN ಪ್ರೋಟೀನ್ ಬಹಳ ಅತ್ಯಂತ ಅಗತ್ಯವಾದದ್ದು. ಆ ಪ್ರೋಟೀನ್ ಯಾವಾಗಿರೋದಿಲ್ಲ, ಈ ಮೋಟಾರ್ ನರಕೋಶಗಳು ಸಾಯ್ತಾ ಬರುತ್ತೆ. ಮೋಟಾರ್ ನರಕೋಶಗಳು ನಮ್ಮ ಮೆದುಳಿನಿಂದ ಈ ನಮ್ಮ ಸ್ನಾಯುಗಳೇನಿದೆ ಆ ಮಸಲ್ಗಳಿಗೆ ಕನೆಕ್ಟ್ ಮಾಡುವಂತಹದ್ದು. ಹಾಗಾಗಿ ಇಂತಹ ಮಕ್ಕಳು, ಆ ಸಣ್ಣ ಮಕ್ಕಳಲ್ಲಿ ನಾವು ನೋಡೋದಾದರೆ, ಆ ಮಗು ತಲೆ ಎತ್ತಕ್ಕೆ, ಏಕೆಂದರೆ ಹುಟ್ಟಿದಂಥ ಮಗುವಿಗೆ ತಲೆ ಇನ್ನೂ ನಿಂತಿರೋದಿಲ್ಲ. ಸ್ವಲ್ಪ ದಿನ ಆದ ಮೇಲೆ ಆರೋಗ್ಯವಂತ ಶಿಶು ಆದರೆ ತಲೆ ನಿಲ್ಲುತ್ತೆ, ಅದು ಆರಾಮಾಗಿ, ನಂತರ ಕೂತ್ಕೊಳ್ಳುತ್ತೆ, ನಂತರ ಎದ್ದೇಳುತ್ತೆ, ನಂತರ ನಡೆಯುತ್ತೆ. ಆದರೆ ಈ ಮಕ್ಕಳು ಸ್ಪೈನಲ್ ಮಸ್ಕ್ಯುಲರ್ ಆಟ್ರಫಿ, ಈ ಕಾಯಿಲೆ ಇರುವಂತಹ ಮಕ್ಕಳುಗಳೇನು ಮಾಡ್ತಾರೆ, ಅವುಗಳಿಗೆ ತಲೆ ಎತ್ತಕ್ಕೆ ಆಗೋದಿಲ್ಲ, ಕೂತ್ಕೊಳ್ಳೋಕ್ಕೂ ಆಗೋದಿಲ್ಲ, ನಿಂತ್ಕೊಳ್ಳೋಕ್ಕೂ ಆಗೋದಿಲ್ಲ, ನಡೆಯೋಕ್ಕೂ ಆಗೋದಿಲ್ಲ. ಅವು ಎಲ್ಲಿ ಮಲಗಿಸಿರ್ತಾರೆ ಅಲ್ಲೇ ಆ ಮಗು ಇರುವಂತಹ ಸ್ಥಿತಿಯನ್ನು ನಾವು ನೋಡ್ಬೋದು. ಇದು ದಿನ ಹೆಚ್ಚಾಗ್ತಾ ಬರುತ್ತೆ. ಈ ತೊಂದರೆಗಳು ಏನಿರುತ್ತೆ, ಸ್ನಾಯುಗಳ ನಶಿಸುವಿಕೆ, ಈ ಟಿಶ್ಯೂಗಳೇನಿದೆ ಮಸಲ್ಗಳು ಅವೆಲ್ಲ ನಶಿಸಿ ಹೋಗೋಕ್ಕೆ ಆರಂಭ ಆಗುತ್ತೆ. ಉಸಿರಾಡೋಕ್ಕೆ ಆಗೋದಿಲ್ಲ, ಆಹಾರ ನುಂಗಕ್ಕಾಗೋದಿಲ್ಲ, ಮೂಮೆಂಟ್ ಏನಿದೆ ಮೂಮೆಂಟ್ ಮಾಡೋಕ್ಕಾಗೋದಿಲ್ಲ. ಕುತ್ತಿಗೆ ಆಗಲಿ ನಡೆಯುವಂಥದ್ದು ಮೋಟಾರ್ ನರ್ವ್ಗಳು ಇವೆಲ್ಲ ಬಹಳ ಪೂರಕವಾಗಿರೋಂಥದ್ದು. ನಮ್ಮ ಚಲನೆಗೆ ಆಗ್ಬೋದು, ನಮ್ಮ ಚಯಾಪಚಯ ಕ್ರಿಯೆಗಳು ಅಂದರೆ ಆಹಾರ ಡೈಜೆಷನ್ನು, ಅದನ್ನು ನುಂಗೋ ಅಂಥದ್ದು, ಉಸಿರಾಡೋ ಅಂಥದ್ದು, ಇದು ಯಾವುದೂ ಮಾಡೋಕ್ಕಾಗದೆ ಮಗು ಮರಣ ಹೊಂದುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಇದೊಂದು ಆನುವಂಶೀಯ ಕಾಯಿಲೆ. ಅಂದರೆ SMN1 ಜೀನಿನಲ್ಲಿ ಉಂಟಾಗಿರುವ ರೂಪಾಂತರದಿಂದ ಉಂಟಾಗಿರುವಂತಹ ಕಾಯಿಲೆ. ಹಾಗಾದರೆ ಈ ಕಾಯಿಲೆ ಯಾವ ರೀತಿ ಬರುತ್ತೆ ಅಂತ ನೋಡೋದಾದರೆ, ಇದು ಆಟೋಸೋಮಲ್ ರಿಸೆಸಿವ್ ಕಾಯಿಲೆ ಅಂತ ಕರಿತೀವಿ. ಅಂದರೆ ಬಹಳಷ್ಟು ಸಂದರ್ಭದಲ್ಲಿ ಒಬ್ಬ ತಳಿವಿಜ್ಞಾನಿಯಾಗಿ ನಾನು ಹೇಳೋದು, ಸಂಬಂಧದಲ್ಲಿ ಮದುವೆ ಆಗಬಾರ್ದು ಅಂತ. ಕಾರಣ, ಸಂಬಂಧದಲ್ಲಿ ಮದುವೆ ಆದಾಗ ಪುರುಷನಲ್ಲೂ ಕೆಲವೊಂದು ಜೀನ್ಗಳಲ್ಲಿ ರೂಪಾಂತರ ಆಗಿರಬಹುದು, ಮಹಿಳೆಯಲ್ಲೂ ಕೆಲವೊಂದು ಜೀನ್ಗಳಲ್ಲಿ ರೂಪಾಂತರ ಆಗಿರಬಹುದು. ಆದರೆ ಒಂದು ನಕಲಿನಲ್ಲಿ ಆಗಿರುವ ರೂಪಾಂತರದಿಂದ ಅವರು ಸಾಮಾನ್ಯರ ಮನುಷ್ಯರ ಥರ ಆರೋಗ್ಯವಾಗಿಯೇ ಇರ್ತಾರೆ.
ಅವ್ರಿಗೆ ಕಾಯಿಲೆ ಇದೆ ಅಂತ ಖಂಡಿತ ಗೊತ್ತಾಗೋದೇ ಇಲ್ಲ. ಆದರೆ ಇವರು ಮದುವೆಯಾದ ಸಂದರ್ಭದಲ್ಲಿ ಹುಟ್ಟುವ ಮಗುವಿನಲ್ಲಿ ತಂದೆಯಿಂದನೂ ಕಾಯಿಲೆಯ ಜೀನ್ಗಳು ಬಂದಿರುತ್ತೆ, ತಾಯಿಯಿಂದನೂ ಕಾಯಿಲೆಯ ಜೀನ್ಗಳು ಬಂದಿರುತ್ತೆ. ಹಾಗಾಗಿ ಹುಟ್ಟುವ ಮಗುವಿನಲ್ಲಿ 4 ಮಕ್ಕಳಲ್ಲಿ ಈ ಆಟೋಸೋಮಲ್ ರಿಸೆಸಿವ್ ಅಂತ ಹೇಳಿದ್ನಲ್ಲ, 4 ಮಕ್ಕಳಿನಲ್ಲಿ 1 ಮಗುವಿಗೆ ಕಾಯಿಲೆ ಬರುತ್ತೆ, 1 ಮಗು ಆರೋಗ್ಯವಾಗಿರುತ್ತೆ, 2 ಮಕ್ಕಳು ವಾಹಕರಾಗಿರ್ತಾರೆ. ಅವರಲ್ಲಿ 1 ನಕಲಿನಲ್ಲಿ ರೂಪಾಂತರ ಇರುತ್ತೆ, ಇನ್ನೊಂದು ನಾರ್ಮಲ್ ಇರುತ್ತೆ. ಹಾಗಾಗಿ ಹೊರ ನೋಟಕ್ಕೆ ಅವರು ಚೆನ್ನಾಗಿ ಕಾಣ್ತಾರೆ. ಕುಟುಂಬದಲ್ಲಿ ಈ ಒಂದು SM1 ಜೀನಿನ ರೂಪಾಂತರ ಅಕಸ್ಮಾತಾಗಿ ಆಗಿದ್ದರೆ ಆ ದಂಪತಿಗಳು ಸಂಬಂಧಿಕರಾಗಿದ್ದಾರೆ, ಅಂದರೆ ಸೋದರ ಮಾವನೇ ಆಗಿರಬಹುದು ಅಥವಾ ಕಸಿನ್ನೇ ಆಗಿರಬಹುದು, ಆವಾಗ ಇಬ್ಬರಲ್ಲೂ ಒಂದೊಂದು ನಕಲಿನಲ್ಲಿ ರೂಪಾಂತರ ಇರೋದರಿಂದ ಅಂಥವರು ಮದುವೆಯಾದಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಈ ಕಾಯಿಲೆ ಮಕ್ಕಳಲ್ಲಿ ಕಂಡುಬರುತ್ತೆ. ಅತ್ಯಂತ ದುಬಾರಿ ಇದರದ್ದು ಔಷಧಿನ ಜನಸಾಮಾನ್ಯರು, ಮಧ್ಯಮ ವರ್ಗದವರು ಯಾರಿದ್ದಾರೆ ಅಥವಾ ಶ್ರೀಮಂತರು ಅಂದರೂ ಸಹ ಅವರಿಗೂ ಸಹ ನಿಲುಕದೇ ಇದ್ದಂತಹ ಇದು ಒಂದು ಖರ್ಚು ವೆಚ್ಚ ಅಂತಲೇ ಹೇಳ್ಬಹುದು. ಇದರಲ್ಲಿ ಹಲವಾರು ವಿಧಗಳಿದೆ. ಹಾಗಾದರೆ ಯಾವ್ದ್ಯಾವುದು ಅಂತ ನೋಡೋದಾದರೆ ಟೈಪ್ 1 ಅನ್ನುವುದು ಹುಟ್ಟಿನಿಂದಲೇ ಬಂದಿರೋಂಥದ್ದು. ಆ ಮಗುವಿಗೆ ತಲೆನೂ ಸಹ ನಿಲ್ಲೋದಿಲ್ಲ, ಕೂತ್ಕೊಳ್ಳೋಕ್ಕೂ ಆಗಲ್ಲ, ನಡೆಯೋಕ್ಕೂ ಆಗಲ್ಲ, ಏನೂ ಮಾಡೋಕ್ಕಾಗದೇ ಇರುವಂತಹ ಸ್ಥಿತಿ. ಇದು ಟೈಪ್ 1 ಅಂತ. ತುಂಬ ಸಿವಿಯರ್ ಇದು ಮತ್ತು ಸೀರಿಯಸ್ಸು. ಆ ಮಕ್ಕಳುಗಳು ಬದುಕುವ ಸಾಧ್ಯತೆ ಕಡಿಮೆ. ಎರಡನೆಯದು ಟೈಪ್ 2 ಅಂತೀವಿ. ಇಲ್ಲಿ ಆ ಮಗುವಿಗೆ ನಡೆಯೋಕ್ಕಾಗದೇ ಇರೋಂಥದ್ದು, ಸ್ವಲ್ಪ ಹುಟ್ಟಿನಿಂದ ಬಂದಿರಲ್ಲ, ನಂತರದಲ್ಲಿ ಈ ಒಂದು ಮ್ಯೂಟೇಷನ್ಗಳನ್ನ ನಾವು ನೋಡಬಹುದು. ಟೈಪ್ 3ಯಲ್ಲಿ ಬಾಲ್ಯದಲ್ಲಿ ಕಾಣಿಸ್ಕೊಳ್ಳುತ್ತೆ. ಆಮೇಲೆ ಟೈಪ್ 4 ವಯಸ್ಸಾದವರಲ್ಲೂ ಸಹ ಕಾಣಿಸ್ಕೊಳ್ಬಹುದು. ಅಂದರೆ ಇಲ್ಲಿ SM1 ಜೀನು, SM2 ಜೀನ್ ಅಂತ ಇದೆ. ಯಾವ ಜೀನಿನಲ್ಲಿ ರೂಪಾಂತರ ಆಗಿದೆ, ಯಾವ ಪ್ರೋಟೀನು ಬಿಡುಗಡೆ ಆಗುತ್ತಿಲ್ಲ ಅನ್ನುವುದರ ಮೇಲೆ ಈ ಕಾಯಿಲೆಯ ಒಂದು ತೀವ್ರತೆನ ನಾವು ನಿರ್ಧಾರ ಮಾಡಬಹುದು. ಹಾಗಾದರೆ ಈ ಕಾಯಿಲೆ ಬಂದಿರುವುದನ್ನು ಕಂಡುಹಿಡಿಯೋದು ಯಾವ ರೀತಿ ಅಂತ ನಾವು ನೋಡೋದಾದರೆ ಎಲೆಕ್ಟ್ರೋಮಯೋಗ್ರಾಮ್ ಅಂತ ಮಾಡ್ತಾರೆ. ಆ ಎಲೆಕ್ಟ್ರೋಮಯೋಗ್ರಾಮ್ ಮಾಡಿದಾಗ ಏನಾಗುತ್ತೆ, ಸ್ನಾಯುಗಳು ಸರಿಯಾಗಿ ಅದು ಇದೆಯಾ ಅಥವಾ ಸ್ನಾಯುಗಳು ನಶಿಸಿ, ಏಕೆಂತಂದರೆ ಈ ಮೋಟಾರ್ ನರ್ವ್ ಸ್ನಾಯುಗಳಿಗೆ ಹೋಗದಿದ್ದಾಗ ಸ್ನಾಯುಗಳಿಗೆ ಯಾವುದೇ ರೀತಿಯ ಪ್ರಚೋದನೆಗಳು ಇರೋದಿಲ್ಲ, ಅದಕ್ಕೆ ಕನೆಕ್ಷನ್ ಇರೋದಿಲ್ಲ, ಸ್ನಾಯುಗಳು ನಶಿಸಿ ಹೋಗಲು ಆರಂಭವಾಗುತ್ತೆ. ಹಾಗಾಗಿ ಅದನ್ನು ಮಯೋಕಾರ್ಡಿಯೋಗ್ರಾಮ್ನ ಮಾಡ್ತಾರೆ. ಇದರ ಹೊರತಾಗಿ ಮಸಲ್ ಬಯಾಪ್ಸಿ ಅಂತ ಮಾಡ್ತಾರೆ. ಆ ಸ್ನಾಯುಗಳನ್ನು ತೆಗೆದುಕೊಂಡು ಅದು ಯಾವ ರೀತಿ ನಶಿಸಿ ಹೋಗ್ತಾ ಇದೆ ಅನ್ನುವುದನ್ನು ಮಸಲ್ ಬಯಾಪ್ಸಿ ಮುಖಾಂತರನೂ ಸಹ ನಾವು ನೋಡಬಹುದು. ಹಾಗಾದರೆ ಇದಕ್ಕಿರುವ ಒಂದು ವೈದ್ಯಕೀಯ ಸವಲತ್ತುಗಳು ಯಾವ ರೀತಿ ಒಂದು ಇದನ್ನು ಟ್ರೀಟ್ಮೆಂಟನ್ನು ನಾವು ಮಾಡ್ತೀವಿ ಅಂತ ನೋಡೋದಾದರೆ, ಈ ಪ್ರೋಟೀನ್ಗಳ ಡಿಫಿಷಿಯನ್ಸಿ ಏನಿದೆ ಆ ಪ್ರೋಟೀನುಗಳ ಸಪ್ಲಿಮೆಂಟ್ನ ಮಾಡ್ತಾರೆ. ಪ್ರೋಟೀನನ್ನು ಬಿಡುಗಡೆ ಮಾಡೋದಕ್ಕೆ ಪೂರಕವಾದಂಥ ಕೆಲವೊಂದು ಔಷಧಿಗಳನ್ನ ಕೊಡ್ತಾರೆ. ಅಷ್ಟೇ ಆದರೆ ಅಂಥ ಸಂಪೂರ್ಣವಾಗಿ ನಾವು ಇದನ್ನು ವಾಸಿ ಮಾಡೋಕ್ಕಾಗೋದಿಲ್ಲ. ಇದರ ಜೊತೆಗೆ ಫಿಸಿಯೋಥೆರಪಿ, ಏಕೆಂದರೆ ಸ್ನಾಯುಗಳು ನಶಿಸಿ ಹೋಗ್ತಾ ಇರುತ್ತೆ, ನಡೆಯೋಕ್ಕಾಗ್ತಾ ಇಲ್ಲ, ಕೂತ್ಕೊಳ್ಳೋಕ್ಕಾಗ್ತಿಲ್ಲ, ಫಿಸಿಯೋಥೆರಪಿಗಳನ್ನು ಮಾಡ್ತಾರೆ. ಮತ್ತು ಆಹಾರ ನುಂಗೋಕ್ಕಾಗ್ತಿಲ್ಲ, ಅದಕ್ಕೆ ಪೂರಕವಾಗಿ ಅಥವಾ ಉಸಿರಾಡೋಕ್ಕಾಗ್ತಿಲ್ಲ ಅದಕ್ಕೆ ಪೂರಕವಾಗಿ ಉಸಿರಾಡೋಕ್ಕೆ ಸಹಾಯ ಮಾಡುವಂತೆ ಈ ರೀತಿ ಕೆಲವೊಂದು ಇಂಟರ್ವೆನ್ಷನ್ಗಳನ್ನು ಮಾಡಿ ಆ ಮಗುವನ್ನು ಹಾಗೆ ನೋಡ್ಕೋಬೋದೇ ಹೊರತು ನಿಧಾನಗತಿಯಲ್ಲಿ ಮಗು ಸಾಯ್ತಾ ಬರುತ್ತೆ. ಅಂದರೆ ಗ್ರ್ಯಾಜುವಲ್ ಆಗಿ ಊಟ ನುಂಗೋಕ್ಕಾಗ್ತಾ ಇಲ್ಲ, ಉಸಿರಾಡೋಕ್ಕಾಗ್ತಿಲ್ಲ, ಈ ರೀತಿ ದಿನದಿಂದ ದಿನಕ್ಕೆ ಆ ಮಗು ಕ್ಷೀಣವಾಗ್ತಾ ಬರುತ್ತೆ ಅದರ ಆರೋಗ್ಯದಲ್ಲಿ. ಹಾಗಾದರೆ ಇದಕ್ಕಿರುವ ಬಹಳ ಮುಖ್ಯವಾದ ಒಂದು ದಾರಿ ಯಾವುದು ಇದನ್ನು ವಾಸಿ ಮಾಡೋದಕ್ಕೆ ಅಂತಂದರೆ, ಒಂದು ಇಂಜೆಕ್ಷನ್ ಇದೆ, ಅದರ ಬೆಲೆ ಸುಮಾರು 16ರಿಂದ 17 ಕೋಟಿ ಅಂತ ನಾವು ಹೇಳ್ಬೋದು. ಹಾಗಾಗಿ ಈ ಒಂದು ಇಂಜೆಕ್ಷನ್ನ ಮಗುವಿಗೆ ಕೊಟ್ಟರೆ ಅದೇನು ಮಾಡುತ್ತೆ, ಈ ಹಾಳಾಗಿರುವ ಮೋಟಾರ್ ನ್ಯೂರಾನ್ ನರಕೋಶದಲ್ಲಿ ಆ ಜೀನ್ ಏನಿದೆ ಅಲ್ಲಿ ಹೋಗಿ ಅಲ್ಲಿ ಹಾಳಾಗಿರುವುದನ್ನು ರೀಪ್ಲೇಸ್ ಮಾಡಿ ಇದು ಹೊಸದಾಗಿ ಈ ಜೀನ್ಗಳು ಆ್ಯಕ್ಟಿವೇಟ್ ಆಗುವ ಥರ ಮಾಡುತ್ತೆ. ಹಾಗಾಗಿ DNA ರೀಪ್ಲೇಸ್ಮೆಂಟ್ ಅಂತ ನಾವು ಕರಿತೀವಿ. ಇದನ್ನು ಮಾಡೋದ್ರಿಂದ ಇದುವರೆಗೂ ಏನೇನು ತೊಂದರೆ ಆಗಿದೆ ಅದೇನು ಸರಿಯಾಗೋದಿಲ್ಲ, ಆದರೆ ಮುಂದೆ ಆ ಮಗುವಿಗೆ ಯಾವುದೇ ರೀತಿಯ ತೊಂದರೆ ಆಗದಿದ್ದ ಹಾಗೆ ತಡೆಯಲು ಈ ಇಂಜೆಕ್ಷನ್ನು ಬಹಳ ಪೂರಕವಾಗಿದೆ ಅಂತ ಹೇಳ್ಬೋದು. ಇದು ಬರೀ ಸಾಮಾನ್ಯವಾದ ಇಂಜೆಕ್ಷನ್ ಅಲ್ಲ, ಇದು ಜೀನ್ ಥೆರಪಿ ಅಂತ ನಾವು ಕರಿತೀವಿ. ಕಾರಣ ಇಲ್ಲಿ ಸರಿಯಾದ ಒಂದು ಜೀನು ಏನು ಮ್ಯೂಟೇಷನ್ ಆಗದೇ ಇರುವಂತಹ ಜೀನನ್ನು ವೆಕ್ಟರ್ ಮುಖಾಂತರ AAV9 ಅಂತ ಒಂದು ವೆಕ್ಟರ್ ಇದೆ ವೈರಸ್, ಅದರ ಮುಖಾಂತರ ನರಕೋಶಗಳಿಗೆ ಸೇರುವ ಹಾಗೆ ಮಾಡಿ ನಂತರ ನರಕೋಶಗಳು ಸರಿಯಾದ ರೀತಿಯಲ್ಲಿ ಆ ಒಂದು ಪ್ರೋಟೀನನ್ನು ಬಿಡುಗಡೆ ಮಾಡುವಂತಹ ವಿಧಾನ ಇದು ಜೀನ್ ಥೆರಪಿ. ಹಾಗಾಗಿ ಇದೊಂದು ಅತ್ಯಂತ ದುಬಾರಿಯಾದ ಜೀನ್ ಥೆರಪಿ ಅಂತ ನಾವು ಹೇಳಬಹುದು.
ಆದರೆ ಇದು ಏನಕ್ಕೆ ಇಷ್ಟೊಂದು ದುಬಾರಿ ಅಂತ ಅಂದರೆ ಇದೊಂದು ಅಪರೂಪದ ಕಾಯಿಲೆ ಆಗಿರೋದ್ರಿಂದ ಇದಕ್ಕೆ ಮಾರ್ಕೆಟ್ ಬಹಳ ಕಡಿಮೆ. ಇದು ಸಾಮಾನ್ಯ ಕಾಯಿಲೆ ಆದರೆ ಇದಕ್ಕೆ ಮಾರ್ಕೆಟ್ ಇರುತ್ತೆ, ಹಾಗಾಗಿ ಅದರ ಏನು ಒಂದು ವೆಚ್ಚ ಇರುತ್ತೆ ಅದು ಕಡಿಮೆ ಆಗುತ್ತೆ. ಅಪರೂಪದ ಕಾಯಿಲೆಗಳಿಗೆ ಸಿಗುವ ಔಷಧಿಗಳು ಬಹಳ ದುಬಾರಿಯಾಗಿರುತ್ತೆ, ಹಾಗಾಗಿ ಇದು ಅತ್ಯಂತ ದುಬಾರಿ. ಇದು ಭಾರತ ದೇಶದಲ್ಲಿ ತಯಾರು ಮಾಡೋದಿಲ್ಲ. ಅಮೇರಿಕದಿಂದ ಇದನ್ನು ಒಂದು ಸರ್ಕಾರದ ಅನುಮತಿಯ ಮೇರೆಗೆ ಇದನ್ನು ನಾವು ಪಡೆಯಬಹುದಾಗಿದೆ. ಇದನ್ನು ಇಂಟ್ರಾವೀನಸ್ ಮುಖಾಂತರ ಇದನ್ನು ದೇಹಕ್ಕೆ ಅದನ್ನು ನೀಡ್ತಾರೆ. ಕೇವಲ 1 ಗಂಟೆಗಳ ಕಾಲ ಅವಧಿಯಲ್ಲಿ ಈ ಔಷಧಿಯನ್ನು, ಈ ಇಂಜೆಕ್ಷನ್ನ ನೀಡುವಂತಹದ್ದು. ನಂತರ ಇದರಿಂದ ಆ ಮಗುವಿನಲ್ಲಿ ಕೆಲವೊಂದು ಬದಲಾವಣೆಗಳು, ಅಂದರೆ ಸಂಪೂರ್ಣವಾಗಿ ಆರೋಗ್ಯವಂತ ಮಗು ಆಗದಿದ್ದರೂ ಅದು ಏನೂ ತೊಂದರೆ ಆಗ್ತಿದೆ ಅದನ್ನು ಒಂದಷ್ಟು ನಾವು ಖಂಡಿತವಾಗೂ ಇದನ್ನು ಕಂಟ್ರೋಲ್ ಮಾಡಬಹುದು. ಇದರ ಜೊತೆಯಲ್ಲಿ ಇದು ಕೆಲವೊಂದು ದುಷ್ಪರಿಣಾಮಗಳನ್ನು ಸಹ ಹೊಂದಿದೆ. ಇದು ನಮ್ಮ ಲಿವರ್, ಆ ಮಗುವಿನ ಲಿವರ್ ಮೇಲೆ ಕೆಲವೊಮ್ಮೆ ಒಂದು ಅಡ್ಡ ಪರಿಣಾಮಗಳನ್ನು ಉಂಟು ಮಾಡ್ಬೋದು. ಲಿವರ್ ಡ್ಯಾಮೇಜ್ ಆಗ್ಬೋದು, ಅಥವಾ ಲಿವರಿಂದ ಬಿಡುಗಡೆಯಾಗುವ ಯಾವುದೋ ಒಂದು ಹಾರ್ಮೋನ್ಸ್ಗಳಿದೆ, ಸೆಕ್ರೀಷನ್ಗಳೇನಿದೆ ಅಥವಾ ಜ್ಯೂಸ್ಗಳೇನಿದೆ, ಅದು ಅಲ್ಲಿ ಏನೋ ಏರುಪೇರುಗಳಾಗಬಹುದು. ಎಂಜೈಮ್ಸ್, ಮುಖ್ಯವಾಗಿ ಎಂಜೈಮ್ಗಳು ಏರುಪೇರಾಗಬಹುದು. ಆಮೇಲೆ ಲಿವರ್ಗೆ ಸ್ವಲ್ಪ ಮಟ್ಟಿನ ತೊಂದರೆ ಆಗ್ಬೋದು. ಇದು ಕೆಲವೊಂದು ಅಡ್ಡ ಪರಿಣಾಮ. ಇದನ್ನು ಸರಿ ಮಾಡಲು ಸ್ಟೀರಾಯ್ಡ್ಗಳನ್ನು ಸಹ ಕೊಡ್ತಾರೆ. ಹಾಗಾಗಿ ಇದೊಂದು ಅತ್ಯಂತ ದುಬಾರಿಯಾದ ಒಂದು ಔಷಧೋಪಚಾರ ಅನ್ಬೋದು. ಹಾಗಾದರೆ ಇಲ್ಲಿ ನೀಡುವ ಒಂದು ಔಷಧಿ ಯಾವುದು ಅಂತ ನಾವು ನೋಡಿದರೆ ಝಾಲ್ಜೆನ್ಸ್ಮಾ ಎನ್ನುವ ಈ ಒಂದು ಇಂಜೆಕ್ಷನ್ ಮುಖಾಂತರ ಇದು ಜೀನ್ ಥೆರಪಿಯಲ್ಲಿ ನಾವು ಬಳಕೆ ಮಾಡ್ತೀವಿ. ಹಾಗಾಗಿ ಈ ಒಂದು ಇಂಜೆಕ್ಷನ್ ಕೊಡುವುದರ ಮುಖಾಂತರ ಈ ಸ್ಪೈನಲ್ ಮಸ್ಕ್ಯುಲರ್ ಆಟ್ರೋಫಿ ಎನ್ನುವ ಈ ಒಂದು ಆನುವಂಶೀಯ ಕಾಯಿಲೆಗೆ ಒಂದು ದಾರಿ ಇದೆ, ಔಷಧ ಇದೆ. ಆದರೆ ಮುಂದಿನ ದಿನದಲ್ಲಿ ಕ್ರಿಸ್ಪರ್ ಎನ್ನುವ ಮತ್ತೊಂದು ವಿಧಾನದಿಂದ ಈ ಒಂದು ಸ್ಪೈನಲ್ ಮಸ್ಕ್ಯುಲರ್ ಆಟ್ರೋಫಿಗೆ ನಾವು ಖಂಡಿತವಾಗಲೂ ಒಂದು ಪರಿಹಾರೋಪಾಯವನ್ನು ಕಂಡುಹಿಡಿಯಬಹುದು. ಕ್ರಿಸ್ಪರ್ ಎನ್ನುವುದು ಜೀನ್ ಎಡಿಟಿಂಗ್. ಅದು ಇಲ್ಲಿ ಏನು ಮಾಡ್ತಿದ್ದೀವಿ ನಾವು, ಒಂದು ಜೀನು, ಯಾವುದು ಜೀನು ಮ್ಯೂಟೇಷನ್ ಆಗಿದೆ ಆ ಜೀನನ್ನು ಹೊರಗಿನಿಂದ ವೆಕ್ಟರ್ ಮುಖಾಂತರ ಆ ಒಂದು ಮೋಟಾರ್ ನ್ಯೂರಾನ್ಗಳಿಗೆ ನಾವು ಕೊಡ್ತಾ ಇದ್ದೀವಿ. ಆದರೆ ಕ್ರಿಸ್ಪರಲ್ಲಿ ಅಲ್ಲಿ ಏನು ತೊಂದರೆ ಇದೆ, ಆ DNA ಏನು ತೊಂದರೆ ಇದೆ, ಆ ತೊಂದರೆಯನ್ನು ಎಡಿಟ್ ಮಾಡಿ ಅಲ್ಲೇ ಅದನ್ನು ಸರಿಪಡಿಸುವಂತಹ ವಿಧಾನ ಇದೆಯಲ್ಲ, ಇದು ಪರ್ಮನೆಂಟ್ ಸೊಲ್ಯೂಷನ್ ಅಂತ ಅನ್ಬಹುದು. ಈ ಕ್ರಿಸ್ಪರ್ ವಿಧಾನದಿಂದ ಮುಂದಿನ ಹಂತದಲ್ಲಿ ಬಹಳಷ್ಟು ಸಂಶೋಧನೆಗಳು ನಡೀತಾ ಇದೆ ಇದ್ರ ಬಗ್ಗೆ. ಇದೇನಾದರೂ ಸರಿಯಾದ ರೀತಿಯಲ್ಲಿ ಅದು ಕೆಲಸ ಮಾಡುತ್ತಾ ಅಂತ ಗೊತ್ತಾದರೆ ಬಹಳಷ್ಟು ಆನುವಂಶೀಯ ಕಾಯಿಲೆಗಳಿಗೆ ನಾವು ಪರಿಹಾರವನ್ನು ಕಂಡುಹಿಡಿಬೋದು. ಬರೀ ಸ್ಪೈನಲ್ ಮಸ್ಕ್ಯುಲರ್ ಆಟ್ರೋಫಿ ಅಲ್ಲ, ಬಹಳಷ್ಟು ಆನುವಂಶೀಯ ಕಾಯಿಲೆ, ಸಿಸ್ಟಿಕ್ ಫೈಬ್ರೋಸಿಸಲ್ಲಿ ಇದು ಪ್ರಯತ್ನ ನಡೆದಿದೆ ಮತ್ತು ಸಕ್ಸಸ್ ಸಹ ಆಗಿದೆ. ಆದರೆ ಕ್ರಿಸ್ಪರ್ ಎನ್ನುವುದು ದುಬಾರಿ ಆಗೋದಿಲ್ಲ, ಆದರೆ ಅದು ಇನ್ನೂ ಒಂದು ಸಂಶೋಧನೆಯ ಹಂತದಲ್ಲೇ ಇದೆ. ಈಗ ಪ್ರಚಲಿತದಲ್ಲಿರುವುದು ಈ ಒಂದು ಇಂಜೆಕ್ಷನ್ನು, ಆದರೆ ಕ್ರಿಸ್ಪರ್ ಇನ್ನೂ ಒಂದು ಸಂಶೋಧನೆಯ ಹಂತದಲ್ಲೇ ಇರೋದ್ರಿಂದ ಮುಂದಿನ ದಿನದಲ್ಲಿ ಅದನ್ನು ಆ್ಯನಿಮಲ್ಸ್ಗಳ ಮೇಲೆ, ಇಲಿಗಳ ಮೇಲೆ, ಗಿನಿಪಿಗ್ ಮೇಲೆ ಅದನ್ನು ಸಂಶೋಧನೆ ಮಾಡಿ ಅದನ್ನು ಮನುಷ್ಯರ ಮೇಲೆ ಪ್ರಯೋಗ ಮಾಡಬಹುದಾ ಅಂತ ನೋಡ್ತಾ ಇದ್ದಾರೆ. ಅದು ಮನುಷ್ಯರ ಮೇಲೆ ಏನಾದರೂ ಪರಿಣಾಮಕಾರಿಯಾಗಿ ಅದು ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಮುಂದಿನ ದಿನದಲ್ಲಿ ಬಹಳಷ್ಟು ಆನುವಂಶೀಯ ಕಾಯಿಲೆಗಳಿಗೆ ನಾವು ಒಂದು ಔಷಧೋಪಚಾರಗಳನ್ನು ಮಾಡ್ಬೋದು ಮತ್ತು ಅದನ್ನು ಎಲ್ಲೋ ಒಂದು ಹಂತದಲ್ಲಿ ವಾಸಿ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಸಹ ನಾವು ಪ್ರಯತ್ನ ಪಡಬಹುದು. ಹಾಗಾಗಿ ಮುಂದಿನ ದಿನದಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ತೊಂದರೆಗಳಿಗೆ ಕ್ರಿಸ್ಪರ್ ಎನ್ನುವ ಒಂದು ವಿಧಾನ ಇದೆಯಲ್ಲ, ಅದು ನಿಜವಾಗ್ಲೂ ಒಂದು ಸಂಜೀವಿನಿ ಥರನೇ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಈ ಸ್ಪೈನಲ್ ಮಸ್ಕ್ಯುಲರ್ ಆಟ್ರೋಫಿ ಎನ್ನುವ ಈ ಆನುವಂಶೀಯ ಕಾಯಿಲೆ ಬರದಿದ್ದ ಹಾಗೆ ತಡೆಗಟ್ಟಲು ಇರುವ ಏಕೈಕ ಮಾರ್ಗ ಅಂತಂದರೆ ರಕ್ತ ಸಂಬಂಧದಲ್ಲಿ ಮದುವೆ ಆಗುವುದನ್ನು ಆದಷ್ಟು ನಾವು ತಪ್ಪಿಸಿದರೆ ನಮ್ಮ ಸಮಾಜದಲ್ಲಿ ಅಥವಾ ಕುಟುಂಬದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಹೊರೆಯಾಗಬಹುದಾದಂತಹ ಈ ಆನುವಂಶೀಯ ಕಾಯಿಲೆಗಳನ್ನು ನಾವು ತಡೆಗಟ್ಟಬಹುದಾಗಿದೆ. ಇದು ಹಿಂದಿನಿಂದಲೂ ನಮ್ಮ ಹಿರಿಯರು ರಕ್ತ ಸಂಬಂಧದ ವಿವಾಹಗಳನ್ನು ಮಾಡ್ಕೊತ ಬಂದಿದ್ದರು. ಆದರೆ ಇಂದು ವಿಜ್ಞಾನ ಮುಂದುವರೆದಿದೆ, ಅದರಲ್ಲೂ ವೈದ್ಯಕೀಯ ವಿಜ್ಞಾನ ಹೆಚ್ಚು ಅದರ ಬೆಳಕಿಗೆ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಸಮಾಜ ಆರೋಗ್ಯಕರವಾಗಿರಬೇಕು ಅಂತಂದರೆ ರಕ್ತ ಸಂಬಂಧದಲ್ಲಿ ಆಗುವ ವಿವಾಹವನ್ನು ಆದಷ್ಟು ತಡೆಗಟ್ಟಿ ಹೊರಗಡೆಯಿಂದ ಒಂದು ಸಂಬಂಧ ಅಂತ ಮಾಡಬೇಕಾದ್ರೆ, ಮದುವೆ ಆಗಬೇಕು ಅಂತಂದರೆ ಹೊರಗಡೆಯಿಂದ ನಾವು ಬೇರೆ, ಅಂದರೆ ಆ ಒಂದು ಕುಟುಂಬಕ್ಕೆ ಸೇರಿದವರಲ್ಲದವರನ್ನು ಮದುವೆಯಾದಂಥ ಪಕ್ಷದಲ್ಲಿ ಬಹಳಷ್ಟು ಆನುವಂಶೀಯ ಕಾಯಿಲೆಗಳನ್ನು ಹರಡುವುದನ್ನು, ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಬರುವುದನ್ನು ನಾವು ಖಂಡಿತವಾಗ್ಲೂ ತಡೆಗಟ್ಟಬಹುದಾಗಿದೆ. ನಮಸ್ಕಾರ.